ಮೂಡಾ ಕೇಸ್ನಲ್ಲಿ ಇಡಿ ತನಿಖೆ ಚುರುಕುಗೊಂಡಿದೆ. ಸಿಎಂ ಆಪ್ತ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತಿದ್ದು, ನಿವೇಶನ ಹಂಚಿಕೆ ಸಂಬಂಧ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. ಕೈ ಶಾಸಕರ ಸೆಳೆಯಲು ಬಿಜೆಪಿಯವರು 50 ಕೋಟಿ ಆಮಿಷ ನೀಡಿದ್ದಾರೆ ಅನ್ನೋ ಸಿಎಂ ಹೇಳಿಕೆಗೆ ಪರಮೇಶ್ವರ್ ಧ್ವನಿಗೂಡಿಸಿದ್ದಾರೆ. ಸಿಎಂ ಮಾಹಿತಿ ಇಟ್ಟುಕೊಂಡೇ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ತೆರೆ ಬಿದ್ದಿದೆ. ಚನ್ನಪಟ್ಟಣದ ರಿಸಲ್ಟ್ ಮೇಲೆ ಹಲವರ ಭವಿಷ್ಯ ನಿಂತಿದೆ ಎನ್ನಲಾಗ್ತಿದೆ. ಸಿಎಂ ಡಿಸಿಎಂ ಪವರ್ ಫೈಟ್ಗೂ ಉಪಚುನಾವಣೆ ಫಲಿತಾಂಶವೇ ಮುಖ್ಯ ಎನ್ನಲಾಗ್ತಿದೆ. ಚನ್ನಪಟ್ಟಣ ಗೆದ್ರೆ ಡಿಕೆ ಬ್ರದರ್ಸ್ ವರ್ಚಸ್ಸು ಡಬಲ್ ಆಗಲಿದೆ. ಅಲ್ಲದೆ ಮೈತ್ರಿ ನಾಯಕರಿಗೂ ತಿರುಗೇಟು ಕೊಟ್ಟಂತೆ ಆಗುತ್ತೆ. ಯೋಗೇಶ್ವರ್ಗೆ ಅಹಿಂದ ಮತಗಳು ಹೆಚ್ಚಾದರೆ ಸಿದ್ದರಾಮಯ್ಯಗೆ ಮತ್ತೊಂದು ಬಲ ಸಿಗಲಿದೆ. ಕಾಂಗ್ರೆಸ್ನಲ್ಲಿ ಸಿಪಿವೈ ಸೆಕೆಂಡ್ ಇನ್ನಿಂಗ್ಸ್ ಪಾಲಿಟಿಕ್ಸ್ಗೂ ಪುನರ್ಜನ್ಮ ಸಿಗಲಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಚನ್ನಪಟ್ಟಣ ಗೆಲ್ಲಲೇಬೇಕಾದ ಅನಿವಾರ್ಯವಿದೆ. ಭದ್ರಕೋಟೆ ಉಳಿಸಿಕೊಳ್ಳುವ ಜೊತೆಗೆ ನಿಖಿಲ್ ಭವಿಷ್ಯವು ರಿಸಲ್ಟ್ ಮೇಲೆ ನಿಂತಿದೆ. ಮೈತ್ರಿ ಧರ್ಮದ ಪ್ರಕಾರ ಜೆಡಿಎಸ್ಗೆ ಕ್ಷೇತ್ರ ಒಲಿದಿದ್ದು, ಗೆಲುವಿನ ಮೂಲಕ ಬಿಜೆಪಿಗೂ ಮೈಲೇಜ್ ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯವಿದೆ. ಬೆಂಗಳೂರಲ್ಲಿ ಆಟೋ ಡ್ರೈವರ್ ಮತ್ತು ಟೆಕ್ಕಿ ನಡುವೆ ಭಾಷೆ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದೆ. ಕನ್ನಡದಲ್ಲಿ ಮಾತನಾಡುವಂತೆ ಆಟೋ ಚಾಲಕ ಮನವಿ ಮಾಡಿದ್ದಾನೆ. ಆಟೋ ಏರಿದ ಟೆಕ್ಕಿ ಸಾಕ್ಷಿ ಎಂಬಾಕೆ ನಿಮ್ಮದು ಎಷ್ಟಿದೆ ಅಷ್ಟು ಮಾತ್ರ ನೋಡಿ ಎಂದಿದ್ದಾಳೆ. ಮಹಾರಾಷ್ಟ್ರದ ಜಲ್ಗಾಂವ್ ಜಿಲ್ಲೆಯಲ್ಲಿ ಗರ್ಭಿಣಿಯನ್ನ ಆಸ್ಪತ್ರೆಯಿಂದ ಸ್ಥಳಾಂತರಿಸುವ ವೇಳೆ ತಾಂತ್ರಿಕ ದೋಷದಿಂದ ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಮಹಿಳೆ ಮತ್ತು ಕುಟುಂಬದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನದ ಚನ್ನಪಟ್ಟಣದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನ ಹತ್ಯೆ ಮಾಡಲಾಗಿದೆ. ರಕಿತಾ ಅಲಿಯಾಸ್ ಗುಂಡಾ ಕೊಲೆಯಾದ ರೌಡಿ ಶೀಟರ್. ಕುಡಿತ ಮತ್ತಿನಲ್ಲಿ ಸ್ನೇಹಿತರ ಮಧ್ಯೆ ಜಗಳವಾಗಿ ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಫ್ಲೈಓವರ್ನಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಜೀವ ಉಳಿಸಿ ಪೊಲೀಸರು ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ನಿನ್ನೆ ರಾತ್ರಿ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ರಿಚ್ಮಂಡ್ ಜಂಕ್ಷನ್ ಫ್ಲೈಓವರ್ ಬಳಿ ಆತ್ಮಹತ್ಯೆಗೆ ಮುಂದಾಗಿದ್ದಾನೆ. ಸ್ಥಳದಲ್ಲಿದ್ದ ಪೊಲೀಸರು ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಈ ವಾರ ಸ್ಟಾರ್ ವಾರ್ ಜೋರಾಗಲಿದೆ. ಶಿವಣ್ಣ ಹಾಗೂ ಸೂರ್ಯ ಸಿನಿಮಾಗಳ ನಡುವೆ ಪೈಪೋಟಿ ಶುರುವಾಗಿದ್ದು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಚಿತ್ರ ನಾಳೆ ತೆರೆಗೆ ಬರುತ್ತಿದೆ. ಇತ್ತ ತಮಿಳಿನಲ್ಲಿ ಸೂರ್ಯ ಅಭಿನಯದ ಕಂಗುವಾ ಇಂದು ತೆರೆ ಕಂಡಿದೆ.